ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ನನ್ನ ಲಾಸ್ಟ್ ವ್ಲಾಗ್ ನೀವು ನೋಡಿದರೆ ನಿಮ್ಗೆ ಗೊತ್ತೇ ಇರ್ತದೆ. ನಾನಿದ್ದೀನಿ ಹೈದರಾಬಾದ್ ಒಳಗೆ. ಇವತ್ತು ನಾವು ಹೊಂಟೀವಿ ಸ್ವರ್ಣಗಿರಿ ಟೆಂಪಲ್ ಮತ್ತು ಯಾದಾದ್ರಿ ಟೆಂಪಲ್ಗೆ. ಹೈದರಾಬಾದಿಂದ ಯಾದಗಿರಿ ಗುಟ್ಟ 62 ಕಿಲೋಮೀಟರ್ಸ್ ಅದ. ಅರೌಂಡ್ 2 ಅವರ್ಸ್ ಜರ್ನಿ ಆಗ್ತದ. ನಾವು ಮಧ್ಯಾಹ್ನ 2 ಗಂಟೆಗೆ ಬಿಟ್ಟಿದ್ವಿ. ಯಾದಾದ್ರಿ ಅಥವಾ ಯಾದಗಿರಿ ಗುಟ್ಟ ಅಂದರೆ ಎರಡೂ ಒಂದೇ. ಯಾದಗಿರಿ ಗುಟ್ಟ ಅಂದರೆ ಯಾದ ಮಹರ್ಷಿಯ ಗುಡ್ಡ. ಇಲ್ಲೇ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಅದ. ಇದು ಟೆಂಪಲ್ ಮೇನ್ ಎಂಟ್ರೆನ್ಸು. ನಾನಿಲ್ಲೇ ವಿಡಿಯೋ ಒಳಗೆ ಆರೋ ಮಾರ್ಕ್ ಮಾಡಿ ತೋರಿಸಿನಲ್ಲ, ಅಲ್ಲೇ ಬೆಟ್ಟದ ಮೇಲೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಅದ. ಬೆಟ್ಟದ ಮೇಲೆ ಹತ್ತಿ ಹೋಗ್ಬೋದು, ಇಲ್ಲಾಂದರೆ ಬಸ್ ಫೆಸಿಲಿಟಿ ಅದ, ಆಟೋ ಫೆಸಿಲಿಟಿನೂ ಅದ. ನಾವು ನಮ್ಮ ಕಾರ್ ಒಳಗೆ ಹೋಗಿದ್ವಿ. ಬೆಟ್ಟದ ಮೇಲೆ ನಮ್ಮ ಓನ್ ವೆಹಿಕಲ್ ತೊಗೊಂಡು ಹೋಗ್ಬೇಕಂದ್ರೆ 500 ರುಪೀಸ್ ಪೇ ಮಾಡಬೇಕು. ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಹೋಗೋ ರೋಡು ಘಾಟ್ ರೋಡ್ ಅದ. ಸೊ ಕೇರ್ಫುಲ್ ಆಗಿ ಸ್ಲೋ ಆಗಿ ಡ್ರೈವ್ ಮಾಡಿಕೊಂಡು ಹೋಗಬೇಕು. ಮತ್ತು ನೀವಿಲ್ಲಿ ನೋಡ್ಬೋದು, ರೋಡ್ ಮೇಲೆ ಈ ಥರ ದೇವರ ನಾಮ ಬರ್ದಾರ. ಸೊ ದೇವರ ನಾಮ ಹೇಳ್ಕೋತಾ ಹೋಗ್ಬೋದು. ಸೊ ನಾನು ಮುಂಚೆ ಹೇಳ್ದಂಗೆ ಟೆಂಪಲ್ಗೆ ಹತ್ತಿ ಕೂಡ ಬರ್ಬೋದು. ಟೋಟಲ್ 400 ಸ್ಟೆಪ್ಸ್ ಅವ ಅಂತ. ನಾವು ಸಾಯಂಕಾಲ 4 ಗಂಟೆಗೆ ರೀಚ್ ಆದ್ವಿ. ಇಲ್ಲೇ ಕಾರ್ ಪಾರ್ಕ್ ಮಾಡಿ ದರ್ಶನಕ್ಕೆ ಹೋಗಬೇಕು. ಇದು ಬಸ್ ಸ್ಟಾಪು. ಅಲ್ಲಿ ಹೋದ ತಕ್ಷಣ ಈ ತರ ನಾಮ ಹಾಕ್ಲಿಕ್ಕೆ ಬಂದ್ಬಿಡ್ತಾರ. ಸೊ ನಮ್ಮ ಅನ್ವಿತಾ ಮತ್ತೆ ಪ್ರಾಂಚಿತಾ ಇಬ್ರು ಹಾಕಿಸ್ಕೊಂಡ್ರು. ಇದು ದರ್ಶನದ ಎಂಟ್ರೆನ್ಸು. ಇಲ್ಲೇ ಮೊಬೈಲ್ ಡಿಪಾಸಿಟ್ ಮಾಡಿ ಹೋಗಬೇಕು. ನಾವು ಫ್ರೀ ದರ್ಶನ್ ಎಂಟ್ರೆನ್ಸ್ ಒಳಗೆ ಹೋಗಿದ್ವಿ. ಇಲ್ಲ ಅಂದ್ರೆ 300 ರುಪೀಸ್ ಟಿಕೆಟ್ ತಗೊಂಡು ಹೋಗ್ಬೋದು. ಇದು ದೇವಸ್ಥಾನದ ಈಸ್ಟ್ ಗೋಪುರಂ ಗೇಟ್. ಇಲ್ಲಿಂದನೇ ಒಳಗೆ ಹೋಗಿ ನಾವು ದೇವರ ದರ್ಶನ ಮಾಡ್ಕೋಬೇಕು. ನೀವಿಲ್ಲಿ ನೋಡೋ ಈ ಗೋಲ್ಡ್ ಕಲರ್ ಲೈನ್ ಏನದಲ್ಲ, ಇದು ಫ್ರೀ ಎಂಟ್ರೆನ್ಸ್ ಲೈನ್. ನಾವು ಇಲ್ಲಿಂದನೇ ಒಳಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ವಿ. ದೇವರ ದರ್ಶನ ಮಾಡ್ಕೊಂಡ್ಮೇಲೆ ವೆಸ್ಟ್ ಗೋಪುರಂ ಇಂದ ನಾವು ಹೊರಗೆ ಬರಬೇಕು. ಈ ದೇವಸ್ಥಾನ 2022 ಒಳಗೆ ರೆನೋವೇಟ್ ಮಾಡ್ಯಾರ. ಮುಂಚೆ 2 ಏಕರ್ಸ್ ಒಳಗೆ ಅಷ್ಟೇ ಇತ್ತಂತ. ಈಗ 16 ಏಕರ್ಸ್ ಅಷ್ಟು ಎಕ್ಸ್ಪ್ಯಾಂಡ್ ಮಾಡ್ಯಾರ. ಈ ದೇವಸ್ಥಾನದ ಆರ್ಕಿಟೆಕ್ಚರು ಪಲ್ಲವ, ಚೋಳ, ವಿಜಯನಗರ ಮತ್ತೆ ಕಾಕತೀಯ ಸ್ಟೈಲ್ ಒಳಗದ ಅಂತ. ದೇವಸ್ಥಾನದ ಗರ್ಭಗುಡಿ ಒಳಗ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಕಲ್ಲು ಒಳಗೆ ಪ್ರತ್ಯಕ್ಷ ಆಗ್ಯಾರಂತ. ನಮ್ಗೆ ದರ್ಶನ ಭಾಳ ಚಲೋ ಆಯ್ತು. ಅರೌಂಡ್ 1 ಅವರ್ ಆಯ್ತು ನಮಗೆ ದರ್ಶನ ಮಾಡ್ಕೊಳ್ಳಿಕ್ಕೆ. ದರ್ಶನ ಮಾಡಿಕೊಂಡು ಹೊರಗೆ ಬಂದಮೇಲೆ ಅಲ್ಲೇ ಪ್ರಸಾದಂ ಟಿಕೆಟ್ ಕೌಂಟರ್ಸ್ ಇರ್ತಾವ. ಅಲ್ಲೇ ಟಿಕೆಟ್ ತಗೊಂಡು ಕೆಳಗೆ ಹೋಗಿ ಪ್ರಸಾದ ತಗೋಬೇಕು. ಇಲ್ಲೇ ಬಹಳಷ್ಟು ಮಂಕೀಸ್ ಅವ. ಸೊ ನೀವು ಇಲ್ಲಿ ಬಂದರೆ ಕೇರ್ಫುಲ್ ಆಗಿರ್ರಿ.
ದೇವಸ್ಥಾನದ ಹೊರಗೆ ಬಂದ್ಮೇಲೆ ಇಲ್ಲೇ ಕೆಲವೊಂದು ಶಾಪ್ಸ್ ಅವ, ಇಂಟ್ರೆಸ್ಟ್ ಇದ್ದವರು ಶಾಪಿಂಗ್ ಮಾಡ್ಬೋದು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರ್ಲಿಕ್ಕೆ ಸಾಯಂಕಾಲ 6 ಗಂಟೆ ಆಗಿತ್ತು. ನೆಕ್ಸ್ಟ್ ನಾವು ಸ್ವರ್ಣಗಿರಿ ಟೆಂಪಲ್ಗೆ ಹೋದ್ವಿ. ಯಾದಾದ್ರಿಯಿಂದ ಸ್ವರ್ಣಗಿರಿ ಟೆಂಪಲ್ ಅರೌಂಡ್ 15 ಕಿಲೋಮೀಟರ್ಸ್ ಅದ. ಇದು ಟೆಂಪಲ್ ಮೇನ್ ಎಂಟ್ರೆನ್ಸು. ಟೆಂಪಲ್ಗೆ ಹತ್ತಿ ಹೋಗ್ಬೋದು. ಇಲ್ಲೇ 108 ಸ್ಟೆಪ್ಸ್ ಅವ ಅಂತ. ಬಟ್ ನಾವು ಕಾರ್ ಪಾರ್ಕ್ ಮಾಡಲಿಕ್ಕೆ ಬ್ಯಾಕ್ ಸೈಡ್ ಹೋಗಿ ಅಲ್ಲಿಂದ ಟೆಂಪಲ್ಗೆ ಎಂಟರ್ ಆದ್ವಿ. ಎಂಟ್ರಿ ಟಿಕೆಟ್ ಪ್ರೈಸ್ 50 ರುಪೀಸ್. ಈ ಟಿಕೆಟ್ ತಗೊಳ್ಳೋದ್ರಿಂದ ದರ್ಶನ ಫಾಸ್ಟ್ ಆಗಿ ಆಗ್ತದ ಮತ್ತು ದೇವ್ರನ್ನ ಹತ್ತಿರದಿಂದ ನೋಡ್ಬೋದು. ಇದು ಮೊಬೈಲ್ ಡಿಪಾಸಿಟ್ ಕೌಂಟರ್. ಇಲ್ಲೇ ಮೊಬೈಲ್ ಡಿಪಾಸಿಟ್ ಮಾಡಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಳಿಕ್ಕೆ ಒಳಗೆ ಹೋಗಬೇಕು. ದೇವರ ದರ್ಶನ ಆದಮೇಲೆ ಮೊಬೈಲ್ ಡಿಪಾಸಿಟ್ ಕೌಂಟರಿಂದ ಮೊಬೈಲ್ ತಗೊಂಡು ಫೋಟೋಸ್ ಮತ್ತು ವಿಡಿಯೋಸ್ ತಗೋಬೋದು. ಸ್ವರ್ಣಗಿರಿ ಟೆಂಪಲ್ 2024 ಒಳಗೆ ಕಟ್ಸ್ಯಾರ. ನೀವು ಈ ಟೆಂಪಲ್ ವಿಜುವಲ್ಸು ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಫೇಸ್ಬುಕ್ಕು, ಯೂಟ್ಯೂಬ್ ಶಾರ್ಟ್ಸ್ ಒಳಗೆ ನೋಡಿರ್ತೀರಿ. ಸೊ ಇಲ್ಲೇ ಕೋನೇರು ಅಂತ ಮಾಡ್ಯಾರ. ಕೋನೇರು ಅಂದರೆ ಒಂದು ಸಣ್ಣ ಪಾಂಡ್ ನಡುವ ವಿಷ್ಣುಮೂರ್ತಿ ವಿಗ್ರಹ ಇಟ್ಟಾರ. ಈ ವಿಷ್ಣುಮೂರ್ತಿ ವಿಗ್ರಹನ ಜಲನಾರಾಯಣ ಅಂತ ಅಂತಾರ. ಇದು ನೋಡಲಿಕ್ಕೆ ಭಾಳ ಚಲೋ ಇತ್ತು. ಸೊ ನೈಟ್ ಟೈಮು ಲೈಟ್ಸ್ ಎಲ್ಲ ಹಾಕಿರೋದ್ರಿಂದ ನೀರ್ ಮೇಲೆ ಲೈಟ್ದು ರಿಫ್ಲೆಕ್ಷನ್ ಬಿದ್ದು ವಿಷ್ಣುಮೂರ್ತಿಯ ವಿಗ್ರಹ ಇನ್ನೂ ಚಲೋ ಕಾಣಿಸ್ತಿತ್ತು. ಸೊ ನೀವೇನಾದರೂ ಹೈದರಾಬಾದಿಗೆ ಹೋದರೆ ಬೆಳಗ್ಗೆ ಯಾದಗಿರಿಗುಟ್ಟ ಟೆಂಪಲ್ಗೆ ಹೋಗಿ ಅದಾದಮೇಲೆ ಸಾಯಂಕಾಲ ಸ್ವರ್ಣಗಿರಿ ಟೆಂಪಲ್ಗೆ ಹೋಗ್ಬೋದು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.